ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿಬಿಟ್ಟಿದೆ ಅಂಬಿಕಾ. ಕ್ಷಣ ಕ್ಷಣಕ್ಕೂ ನನ್ನ ಮನದ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ ಅಂಬಿಕಾ. ಅಷ್ಟೊಂದು ಅವಸರ ಬೇಡ. ಈ ಹೆಣ್ಣು ಹುಟ್ಟಿ ಬಂದಿದ್ದೇ ನಿಮಗಾಗಿ. ನಿಮ್ಮ ಹೃದಯದಲ್ಲಿ ಗಟ್ಟಿಯಾದ ಸ್ಥಾನ ಪಡೆಯಬೇಕು ಅಂತ. ಅದು ಅಲ್ಲದೆ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಎಷ್ಟೇ ಆಗಲಿ ಮುಂದೆ ನಾವು ಸತಿಪತಿಗಳಾದವರು. ನನ್ನ ಮಾವ, ನಾನು ನಿಮ್ಮ ಸೋದರ ಸೊಸೆ. ಆದ ಮೇಲೆ ಇವತ್ತಿಲ್ಲ ನಾಳೆ ನಾನು ನಿಮ್ಮಳೆ. ಆದರೂ ಅಂಬಿಕಾ, ಬ್ರಾಹ್ಮಣ ಬರಹದಲ್ಲಿ ನಾವಿಬ್ಬರು ಗಂಡ ಹೆಂಡರವ ಗಂಟು ಗಟ್ಟಿಯಾಗಿರಬೇಕು. ಅಂದಾಗಲೇ ನಮಗೆ ಯಾವ ಗಂಡಾಂತರೂ ಬರಲಾರದು. ನಮ್ಮ ಗುರಿ ಮುಟ್ಟುವವರೆಗೂ ನಮ್ಮನ್ನ ಹೆತ್ತವರಿಗೆ ನಾವು ಎಂದಿಗೂ ಹೊರದವಾಗಬಾರದು ಅಂಬಿಕಾ. ನೋಡಿ, ದಯವಿಟ್ಟು ಆ ಯೋಚನೆಯೇ ಬೇಡ. ಯಾಕೆ ಅಂತಂದ್ರೆ ನನ್ನ ಹೆತ್ತ ತಂದೆ ನನ್ನ ಮನಸ್ಸನ್ನು ನೋಯಿಸಿದಂತೆ ಜೋಪಾನ ಮಾಡಿದ್ದಾರೆ. ಅದು ಅಲ್ಲದೆ ನನ್ನ ತಾಯಿ ತೀರಿಕೊಂಡ ಮೇಲೆ ನನಗೆ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ನಾನು ಬಯಸಿದ ಗಂಡಿನೊಂದಿಗೆ ಮದುವೆ ಮಾಡುವುದಾಗಿ ನಿರ್ಧಾರ ಮಾಡಿದ್ದಾರೆ. ಅಕಸ್ಮಾತ್ ಆಗಿ ಒಂದು ವೇಳೆ ನಮ್ಮ ತಂದೆ ನಮ್ಮ ಪ್ರಣಯಕ್ಕೆ ಅಡ್ಡಿಯಾಗಲಿ, ನನ್ನ ಪ್ರಾಣ ಹೋದರೂ ಕೂಡ ನಾನು ನಿಮ್ಮನ್ನೇ ಮದುವೆ ಆಗುತ್ತೇನೆ. ಅದು ಆ ಶಿವನ ಸಾಕ್ಷಿಯಾಗಿ ಹೇಳುತ್ತೇನೆ. ಅಕಸ್ಮಾತ್ ಆಗಿ ಒಂದು ವೇಳೆ ನೀವು ನನ್ನನ್ನು ಮರೆತು ಬೇರೆ ಮದುವೆ ಆಗಲಿ. ಈ ಮಾತು ನನ್ನ ಕನಸಿನಲ್ಲಿಯೂ ನೆನೆಸಲಾರೆ ಅಂಬಿಕಾ. ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವಿ. ಒಂದು ದಿನ ನಾನು ನಿನ್ನನ್ನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ. ಉಂಡರುವುದು ವಿಷವಾಗುತ್ತದೆ. ಮರೆತು ಮಲಗಿದರೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಗುತ್ತದೆ. ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ದೃಢ ನಿರ್ಧಾರ ಅಂಬಿಕಾ. ನೋಡಿ, ನಾನು ಕೂಡ ಅಷ್ಟೇ. ನಿಜವಾಗ್ಲೂ ನೀವೇ ನನ್ನ ದೇವರು ಅಂತ ಭಾವಿಸಿಕೊಂಡಿದ್ದೇನೆ. ಅಂದಾಗ ಇನ್ನು ಮೇಲೆ ನಾವು ಬೇರೆ ಯೋಚನೆ ಮಾಡೋದೇ ಬೇಡ. ಹೇಗಿದ್ದರೂ ಮನಸ್ಸಿನಲ್ಲಿ ಸತಿಪತಿಗಳಾಗಿ ಬಿಟ್ಟಿದ್ದೇವೆ. ಇನ್ನು ಮದುವೆ ಎನ್ನುವ ಮೂಢನಂಬಿಕೆಗೆ ಜೋತು ಬೀಳುವುದು ಬೇಡ. ಆದಷ್ಟು ಬೇಗ ಮನೆಯಲ್ಲಿ ಒಪ್ಪಿಸಿಕೊಂಡು ಸತಿಪತಿಗಳಾಗಿ ಬಿಡೋಣ. ಆವಾಗಲೇ ನಮ್ಮ ಬದುಕು ಸ್ವರ್ಗವಾಗುತ್ತೆ. ಅಂಬಿಕಾ, ಸ್ವರ್ಗ, ಸಿರಿ, ಸಂಪತ್ತು ಎಲ್ಲವೂ ಯಾವುದು ಬೇಡ. ನಿನ್ನ ಪವಿತ್ರವಾದ ಪ್ರೇಮ, ಶ್ರೀಮಂತಿಕೆಯ ಶೀಲ, ಸ್ವರ್ಗ ಸಮಾನತೆಯೇ ನಿನ್ನ ಸೌಂದರ್ಯ, ಶ್ರೀಗಂಧದ ಪರಿಮಳಷ್ಟು ನಿನ್ನ ಪರಿಶುದ್ಧ ಗುಣ. ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು ಅಂಬಿಕಾ, ಕೀಳಾಗಿ ಕಾಣುವುದು. ಏನು ನನ್ನನ್ನು ಅಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀರಂದ ಮೇಲೆ ನಾನು ಅಷ್ಟೊಂದು ರೂಪಸೇನು? ತಾವು ಏನು ಕವಿಗಳಂತೆ ವರ್ಣಿಸ್ತಾ ನಿಂತು ಬಿಟ್ರಲ್ಲ ಅಂಬಿಕಾ. ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರಶಿ, ಮೇನಿಕೆ ತೃಣ ಸಮಾನ. ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಟಲು ಇನ್ನು ತೆಗೆದಿದರು. ನಿನ್ನಂತ ಗುಣವಂತಿ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ. ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು, ಅರಮನೆ ಆದರೇನು, ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿರಿಸಿಕೊಂಡಿದ್ದೆ. ನಾವು ಯಾರಾದ್ರೂ ಕದ್ದುಕೊಂಡು ಹೋದರೂ ಸ್ವಲ್ಪ ಜೋಪಾನ ಮಾಡಿ. ಕದಿಯಲು ಹೊರಗಿನವರ ವಸ್ತುವಲ್ಲ, ನನ್ನ ಹೃದಯದಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಡೆ ಇದೆ. ನಿನ್ನ ಅಂತರಂಗ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ. ಅದನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಂದು ಆದಷ್ಟು ಬೇಗನೆ ಈ ವಿಷಯ ಮನೆಯಲ್ಲಿ ತಿಳಿಸಿ ನಾನು ನೀವು ಸತಿಪತಿಗಳಾಗುವುದೇ ಒಳ್ಳೆಯದು ಅಂತ ಅನಿಸ್ತಾ. ಆದಷ್ಟು ಬೇಗನೆ ನಾಳೆ ನಮ್ಮ ತಂದೆಗೆ ಫೋನ್ ಮಾಡಿ ಈ ವಿಷಯವನ್ನು ತಿಳಿಸುತ್ತೇನೆ. ಅಂದ ಹಾಗೆ ನಾನು ನಾಳೆ ಧರ್ಮಪುರಕ್ಕೆ ಹೋಗ್ತೇನೆ. ನನ್ನ ತಂದೆ ವರದಕ್ಷಿಣೆ ಎಷ್ಟು ಅಂತ ಹೇಳ್ಬೇಕು. ನಿಮ್ಮ ತಂದೆಯವರು ವರದಕ್ಷಿಣೆ ಎಷ್ಟು ಅಂತ ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳೋದು.
ಅಷ್ಟು ಚಿನ್ನ. ನೀನು ನಮ್ಮ ಮನೆಗೆ ಬಂದ್ರೆ ಮುಗಿದೋಯ್ತು, ಅದೇ ನನಗೆ ಚಿನ್ನ ಬಂದಂತೆ. ಓಹೋ, ಅಂದ್ರೆ ಅಂದರೆ ಇದೇ ಚಿನ್ನ ನನಗೆ ಬೇಕಾಗಿರೋದು. ಹೋಗಿಪ್ಪ, ನನಗೆ ನಾಚಿಕೆ ಆಗುತ್ತೆ. ನೀವೇನು ಸುತ್ತಿ ಬಳಸಿ ಕವಿಗಳಂತೆ ಮಾತನಾಡ್ತಾ ಇದ್ದೀರಾ? ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಬಿಟ್ರೆ ಮುಗಿದು ಹೋಯ್ತು. ನನ್ನ ಮೇಲೆ ಕಾವ್ಯವನ್ನೇ ರಚಿಸಬಹುದು ನೀವು. ಅಂಬಿಕಾ, ಕಟ್ಟಬಹುದೇನು ಅಂಬಿಕಾ ಕವನ? ಈಗಾಗಲೇ ಕವನ ಕಟ್ಟಿದಾಗಿದೆ. ಆ ಕವನಕ್ಕೆ ಹಾಡುವ ಸಿರಿಕಂಠ ಬೇಕಾಗಿದೆ. ಆ ಕಂಠ ನೀನಾಗು, ನನ್ನ ಕೋಗಿಲೆ ನೀನಾಗು. ಸಂಗಾತಿಯೇ, 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 ಸಂಗಾತಿಯೇ.